ನಾವಿದ್ದೀವಿ ಈಗ ಕೂಡಲ ಸಂಗಮದಲ್ಲಿ. ಇದು ಬಸವಣ್ಣನ ಐಕ್ಯ ಸ್ಥಳವಾಗಿದೆ. ಬನ್ನಿ ನೋಡೋಣ. ಬಸವಣ್ಣನವರು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಈಶಾನ್ಯ ಗುರುಗಳಾದ ವೇದಮುನಿಯವರಿಂದ ಶಿಕ್ಷಣ ಮಾರ್ಗದರ್ಶನ ಪಡೆಯುವಂಥ ಜಾಗ ಆಗಿದೆ. ಬನ್ನಿ, ಈಗ ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ 3 ನದಿಗಳು ಕೂಡುವಂಥ ಜಾಗ ಇದಾಗಿದೆ. ಮಲಪ್ರಭಾ, ಘಟಪ್ರಭಾ, ಕೃಷ್ಣ ನದಿ ಸೇರುವಂಥ ಜಾಗ. ಈ ಸ್ಥಳದಲ್ಲಿ ಐಕ್ಯವಾಗಿರುವಂಥದ್ದು ಇಲ್ಲಿ ಲಿಂಗದ ರೂಪದಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಕೂಡಲ ಸಂಗಮದ ಒಂದು ಪ್ರತಿರೂಪ ಇದಾಗಿದೆ. ಈ ಕೆಳಗೆ ಹೋಗ್ತಾ ಇರೋದು ನದಿಗಳು ಮಧ್ಯದಲ್ಲಿ ಮಾಡಿರುವಂಥ ಜಾಗ ಇದು. ಒಳಗಡೆ ಮಾತ್ರ ತುಂಬ ತಂಪಾಗಿದೆ. ಸುತ್ತ ನದಿ ಇರೋದ್ರಿಂದ ಒಳಗಡೆ ತುಂಬ ತಂಪು ಅನಿಸುತ್ತೆ. ನೋಡಿ ಮೇಲೆ ಹೇಗೆ ಕಾಣ್ತಾ ಇದೆ ಅಂತ. ಸುತ್ತ ನದಿ ಮಧ್ಯದಲ್ಲಿ ಇದು ಕನ್ಸ್ಟ್ರಕ್ಷನ್ ಹೇಗೆ ಮಾಡಿದ್ರು. ಬನ್ನಿ ನೋಡೋಣ ಮೇಲೆ. ನೋಡಿದ್ರಲ್ಲ, ಖುಷಿ ಆಯ್ತಾ? ನೋಡಿ, ಖುಷಿ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ, ನದಿಗಳು ನಿಮಗೆ ಹೊರಗಡೆ ಬಂದು ತೋರಿಸ್ತೀನಿ. ನೋಡಿ, ಇದು ಕೃಷ್ಣ ನದಿ, ಮತ್ತು ಇದು ಮಲಪ್ರಭಾ, ಮತ್ತು ಇನ್ನೊಂದು ಘಟಪ್ರಭಾ ನದಿಗಳು. 3 ನದಿಗಳು ಸೇರುವಂಥ ಜಾಗ. ಮತ್ತು ನಾವು ನೆಕ್ಸ್ಟು ಐಹೊಳೆಗೆ ಹೋಗಬೇಕು, ಅದನ್ನು ತೋರಿಸ್ತೀನಿ. ಇವರು ಬಸವಣ್ಣನ ವಚನಗಳನ್ನ ಓದ್ತಿದ್ದಾರೆ ನೋಡಿ ಇಲ್ಲಿ. ಹಾಗೆ ಈ ಕೂಡಲ ಸಂಗಮದಲ್ಲಿ ಬೋಟಿಂಗ್ ಸಹ ಇದೆ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಇದರ ನಿರ್ವಹಣೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಹಾಸನದವರು ಒಬ್ಬರು ಇಲ್ಲಿ ಪ್ರವಾಸಿಗರು ಮಾಡಿರುವಂಥ ಪುಣ್ಯದ ಕೆಲಸವನ್ನು ತೊಳೆದು ಸೈಡ್ ಹಾಕಿದ್ದಾರೆ ನೋಡಿ. ಇದೇ ಮಾಡಿರೋ ಕೆಲಸಗಳು. ದಯವಿಟ್ಟು ಈಗೆಲ್ಲ ಮಾಡಬೇಡಿ. ನದಿನ ಸ್ವಚ್ಛವಾಗಿ ಇಡಬೇಕು ಅಂತ ಇದು ಮಾಡೋದು ನಾವೇ ಹಾಳು ಮಾಡಿ, ನಾವೇ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ, ಕ್ಲೀನ್ ಬಗ್ಗೆ ಮಾತಾಡ್ತೀವಿ. ಅದನ್ನು ನಾವೇ ನಡ್ಕೊಳ್ಳೋದಿಲ್ಲ. ಹೆಂಗೆ ಪಾಪ ಅದರಲ್ಲಿ ಎಲ್ಲ ತೊಳೆದು ಕ್ಲೀನ್ ಮಾಡೋದು. ಇವ್ರಿಗೇನು ಸಂಬಳ ಕೊಡೋಲ್ಲ, ಇವ್ರಿಗೆ ಯಾರಿಲ್ಲ, ಅಲ್ಲೇ ವಾಸ್ತವವಾಗಿದ್ದಾರೆ. ಬನ್ನಿ ನಾವು ದೇವಾಲಯದೊಳಗೆ ಹೋಗೋಣ. ಇದೇ ಕೆಲಸ. ಅಕ್ಕ ಮಹಾದೇವಿ, ಇದು ಮಂಟಪಗಳು. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಶೇರ್ ಮಾಡಿ. ಬನ್ನಿ ಒಳಗಡೆ ಹೋಗೋಣ. ಮತ್ತೆ ನೆಕ್ಸ್ಟ್ ನಾವು ಐಹೊಳೆಗೆ ಹೋಗೋಣ. ಬನ್ನಿ ನೋಡಿ, ನಾವು ಬಂದು ತಲುಪ್ತು ಐಹೊಳೆಗೆ. ಈಗ ಸುಮಾರು 2 ಗಂಟೆ ಸಮಯ. ಇದು ಸುಮಾರು 7ನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂಥ ಜಾಗ. ಈ ಜಾಗದಲ್ಲಿ ಸುಮಾರು 120 ದೇವಾಲಯಗಳನ್ನ ಕಾಣ್ಬೋದು ನೀವು. ಇದು ಶಿಲ್ಪಕಲೆಯ ತೊಟ್ಟಿಲು ಅಂತಲೇ ಹೇಳ್ಬೋದು ಈ ಜಾಗನ. ಅಷ್ಟು ಸುಂದರವಾಗಿದೆ. ಯಾವ ಇಂಜಿನಿಯರ್ಗಳು ಕಮ್ಮಿ ಇಲ್ಲ ಆ ಟೈಮಲ್ಲಿ ಮಾಡಿರುವಂಥ ಈ ಕಲ್ಲುಗಳು. ಚಾಳುಕ್ಯರ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಈ ದೇವಾಲಯ. ಮತ್ತು ಏನಂದರೆ, ಪರಶುರಾಮನ ಕ್ಷತ್ರಿಯರನ್ನು ನಿರ್ನಾಮ ಮಾಡಿ ನದಿಲಿ ತೊಳೆದ ಕತ್ತಿಯ ಕೆಂಪಾದ ರೀತಿ ನೋಡಿ ಮಹಿಳೆಯರು ಅಯ್ಯೋ ಹೋಳಿ ಅಂತ ಕರೀತಾರೆ ನೋಡಿ. ಆ ಟೈಮಲ್ಲಿ ಈ ಊರಿಗೆ ಐಹೊಳೆ ಅಂತ ಹೆಸರು ಬಂದಿರೋ ಅಂತ ಹೇಳ್ತಾರೆ. ನನಗೂ ತಿಳಿದಿರೋಷ್ಟು ಹೇಳಿದ್ದೀನಿ ಅಷ್ಟೇ. ಪೂರ್ತಿಯಾದ ಅಷ್ಟು ನಮಗೆ ಇತಿಹಾಸ ಗೊತ್ತಿಲ್ಲ. ಚಿಕ್ಕ ಪುಟ್ಟ ನಮ್ಗೆ ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದನ್ನ ನಾನು ನೆನಪು ಮಾಡ್ಕೊಂಡು ಹೇಳಿರೋದು ಅಷ್ಟೇ. ನೋಡಿ ಹೇಗೆ ಕೆತ್ತನೆ ಮಾಡಿದ್ದಾರೆ. ಆ ಇಂಜಿನಿಯರ್ಗೇನು ಕಮ್ಮಿ ಇರಲಿಲ್ಲ. ಈಗೆಲ್ಲ AI ಟೆಕ್ನಾಲಜಿ ಯೂಸ್ ಮಾಡಿ ನಿರ್ಮಾಣ ಮಾಡ್ತಾರೆ. ಈ ಕಲೆನ ಮಾಡಬೇಕು ಅಂದರೆ ಏನು ಈಗಿನ ಇಂಜಿನಿಯರ್ಗಳು ಮಾಡಿದ್ರು ಏನು 100 ವರ್ಷ 200 ವರ್ಷ ಬರ್ಬೋದು. ಆಗಿನ ಕಾಲದಲ್ಲೂ 7ನೇ 8ನೇ ಶತಮಾನದ್ದು ಅಂದರೆ ನೋಡಿ, ಇದೆಲ್ಲ ನಮ್ಮ ಜನಗಳು ಮಾಡಿ ಹೊಡೆದಾಕಿರೋಂಥದ್ದು, ಮುಟ್ಟಿ ಹಾಳಾಗಿರೋಂಥದ್ದು ಅಂತಲೇ ಹೇಳ್ತಾರಪ್ಪ ಇಲ್ಲಿ. ಎಲ್ಲ ನಿರ್ಮಾಣ ಮಾಡೋಕ್ಕೆ ಎಷ್ಟೆಷ್ಟು ಕಟ್ಟಾಗ್ಬಿಟ್ಟಿದ್ದಾರೋ. ನಮ್ಮ ಕಂಬಗಳು ಎಷ್ಟೆಷ್ಟು ಟನ್ಗಳು ಬರ್ತದೆ ನೋಡಿ. ಏನು ಸೂಪರಾಗಿದೆ. ನರಸಿಂಹ
ಕೆಲವೊಂದು ಹಾಳಾಗಿದೆ, ಸುಮಾರು ಹಾಳಾಗಿದೆ, ಕೆಲವೊಂದೇನು ಅರ್ಧ ಜನಗಳು ಮುಟ್ಟು ಹಾಳಾಗಿದೆ. ಆಮೇಲೆ ಕೆಲವೊಂದು ಹಳೆ ರಾಜರುಗಳು ಅಟ್ಯಾಕ್ ಮಾಡಿ ಹಾಳಾಗಿದೆ. ನೋಡಿಲ್ಲ ಹೇಗಾಗಿದೆ ಅಂತ. ಇವೆಲ್ಲ ಆಗಿನ ದೇವತೆಗಳು, ಮಾತೃಕೆಗಳು ಮತ್ತು ತುಂಬ ಇದೆ. ಒಂದೊಂದು ಹೇಳ್ಬೇಕು ಅಂದರೆ 2 ಗಂಟೆ 3 ಗಂಟೆ ವಿಡಿಯೋ ಆಗುತ್ತಿದ್ದು. ಗಣೇಶ ನೋಡಿ, ಗಣೇಶ ಹೇಗಿದ್ದಾಗ, ಆಗಿನ ರೂಪ ಹೇಗಿತ್ತು, ಆ ನಿರ್ಮಾಣ ಮೇಲೆ ಸೂರ್ಯದೇವ, ಇಂತಿಕೆಯರು, ಗಣೇಶ ಇನ್ನೊಂದು ದೇವ್ರನ್ನ ಆಗಲೇ ಇಂಜಿನೇಷನ್ ನಿರ್ಮಾಣ ಮಾಡಿದ್ರು ನೋಡಿ. ಒಂದು ಫೋಟೋ ಪಟ್ಟದ್ದು ಒಳ್ಳೆ ಬಾದಾಮಿ, ಇವೆಲ್ಲ ನಮ್ಮ ಕರ್ನಾಟಕದ ಹೆರಿಟೇಜ್ ಸೆಂಟರ್, ಯುನೆಸ್ಕೋ ಹೆರಿಟೇಜ್ ಒಂದು ಸ್ಥಾನ ಪಡೆದಿವೆ. ಇವೆಲ್ಲ ಕಾಲಭೈರವ ಇದು ಎಲ್ಲ ರೂಪವಾಗಿದೆ. ಇದು ಐಹೊಳೆ ಪಟ್ಟದಕಲ್ಲು ಈ ಸಾಮ್ರಾಜ್ಯ ಹೇಗಿತ್ತು ನೋಡಿ ಆಗ, ಪೂರ್ತಿ ಸಾಮ್ರಾಜ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.